ಪ್ರತಾಪ್ ಎಷ್ಟು ಬುದ್ಧಿವಂತಿಕೆಯಿಂದ ಆಟ ಆಡಿದ್ರು, ಇದೆಲ್ಲ ಲೆಕ್ಕಾಚಾರ ಹೆಂಗ್ ಶುರು ಆಯ್ತು? ಕ್ಯಾಲ್ಕುಲೇಷನ್ ಏನಿತ್ತು ನಿಮಗೆ? ಸೊ ಬರ್ಬರ್ತಾ ಫೈನಲ್ ಅಂತಕ್ಕೆ ಹೋಗ್ತೀನಿ ಅಂತ ಯಾವ ಸಿಚುವೇಶನ್ ಅಲ್ಲಿ ಅನಿಸ್ತು ಅಂತ? ಮನೆಯೊಳಗೆ ಬುದ್ಧಿವಂತಿಕೆಯಿಂದ ಆಟ ಆಡಲಿಲ್ಲ ನಾನು. ಆಡಿದ್ರೆ ಅಷ್ಟೆಲ್ಲ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಒಂದ್ ಕಡೆ ಕೂರೋ ಅವಶ್ಯಕತೆನೇ ಇರಲಿಲ್ಲ. ಇವರೇನು ಅನ್ಕೋತಿದ್ರು ನಾನು ಸುಮ್ ಕೂತಿರೋದನ್ನ ಏನೋ ದೊಡ್ಡ ಸ್ಟ್ರಾಟಜಿ ಮಾಡ್ತಾ ಇದ್ದೀನಿ ನಾನು ಕೂತ್ಕೊಂಡು, ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊತಿದ್ದೆ ನಾನು. ಅದನ್ನ ಆ ಥರ ಪ್ಲೇಸ್ ಮಾಡಿದ್ರು ತೆಗೆದು. ಸ್ಟ್ರಾಟಜಿ ಮಾಡಿದ್ದು ಅಂತ ಬಂದ್ರೆ ನಾನು ಗೇಮ್ಗಳಲ್ಲಿ, ಮನೆಯೊಳಗೆ ಮಾಡಿಲ್ಲ, ಗೇಮ್ಗಳಲ್ಲಿ ಮಾಡ್ತಿದ್ದೆ ಟಾಸ್ಕ್ಗಳು ಅಂತ ಬಂದಾಗ. ಆ ನಾಮಿನೇಷನ್ ಪಾಸ್ ಸಿಕ್ತು ಆ ಬಲೂನ್ ಎಲ್ಲ ಹೊಡೆದಾಗ ಒಂದೇ ವಾರದಲ್ಲಿ. ಅವಾಗ ಮೈಕ್ ಒಳಗೆ ಇಟ್ಕೊಂಡು ಪೌಚ್, ಅದರಲ್ಲಿ ನಾನು ಬುದ್ಧಿವಂತಿಕೆ ತೋರಿಸಿದ್ದೀನಿ. ಬೇಕಾದ್ರೆ ಒಂದಷ್ಟು ಟಾಸ್ಕ್ಗಳಲ್ಲಿ ಬುದ್ಧಿವಂತಿಕೆ ತೋರಿಸಿದ್ದೀನಿ. ಆಮೇಲೆ ನಮ್ರತಾ ದೀದಿ, ಸಂಗೀತ ದೀದಿ ಒಂದಷ್ಟು ಪಾಯಿಂಟ್ಸ್ನ, ಹೈಯೆಸ್ಟ್ ಪಾಯಿಂಟ್ಸ್ ಬಂತು ಒಂದು ವಾರ, ಆ ಟಾಸ್ಕ್ಗಳಲ್ಲಿ ಆಡಿದ್ದೀನಿ. ಬಟ್ ಮನೆಯೊಳಗೆ ಅಂತ ಬಂದಾಗ ಒಂದಷ್ಟು ಮಾತುಗಳನ್ನ ಆಡ್ಬೇಕಲ್ಲ, ಒಂದಷ್ಟು ಲಿಮಿಟಲ್ಲಿ ಆಡಬೇಕು, ಒಂದಷ್ಟು ಮಾತುಗಳನ್ನ ಅಂತ ಬಂತು. ಅದ್ರಲ್ಲಿ ಬುದ್ಧಿವಂತಿಕೆ ತೋರಿಸಿದ್ದೀನಿ. ಹಿಡ್ತಾ ಇರಬೇಕು, ನಾಲ್ಗೆಗೆ ಹಿಡ್ತಾ ಇಲ್ಲ ಅಂದ್ರೆ ಸರಿ ಹೋಗಲ್ಲ. ಒಂದು ಹಿಡ್ತದಲ್ಲಿ ಇಟ್ಕೊಂಡು ಮಾತುಗಳಾಡಿದ್ದೀನಿ, ಅದ್ರಲ್ಲಿ ಬುದ್ಧಿವಂತಿಕೆ ತೋರಿಸಿದ್ದೀನಿ. ಬಟ್ ಯಾರಿಗೂ ಕೂಡ ಮುಂದೆ ನಿಂತು ಆಟ ಆಡಿದ್ದೀನಿ, ಹಿಂದೆ ನಿಂತು ನಾನು ಆಡಿಲ್ಲ. ಮುಂದೆ ನಿಂತು ಧೈರ್ಯವಾಗಿ ನಿಂತು ಆಟ ಆಡಿದ್ದೀನಿ. ಗೊತ್ತಾಗದೇ ಇರೋ ಸಂದರ್ಭದಲ್ಲಿ ಬ್ಲ್ಯಾಂಕ್ ಆಗಿದ್ದೀನಿ. ಪ್ರತಾಪ್ ಎಷ್ಟು ಬುದ್ಧಿವಂತಿಕೆಯಿಂದ ಆಟ ಆಡಿದ್ರು, ಇದೆಲ್ಲ ಲೆಕ್ಕಾಚಾರ ಹೆಂಗ್ ಶುರು ಆಯ್ತು? ಕ್ಯಾಲ್ಕುಲೇಷನ್ ಏನಿತ್ತು ನಿಮಗೆ? ಸೊ ಬರ್ಬರ್ತಾ ಫೈನಲ್ ಅಂತಕ್ಕೆ ಹೋಗ್ತೀನಿ ಅಂತ ಯಾವ ಸಿಚುವೇಶನ್ ಅಲ್ಲಿ ಅನಿಸ್ತು ಅಂತ? ಮನೆಯೊಳಗೆ ಬುದ್ಧಿವಂತಿಕೆಯಿಂದ ಆಟ ಆಡಲಿಲ್ಲ ನಾನು. ಆಡಿದ್ರೆ ಅಷ್ಟೆಲ್ಲ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಒಂದ್ ಕಡೆ ಕೂರೋ ಅವಶ್ಯಕತೆನೇ ಇರಲಿಲ್ಲ. ಇವರೇನು ಅನ್ಕೋತಿದ್ರು ನಾನು ಸುಮ್ ಕೂತಿರೋದನ್ನ ಏನೋ ದೊಡ್ಡ ಸ್ಟ್ರಾಟಜಿ ಮಾಡ್ತಾ ಇದ್ದೀನಿ ನಾನು ಕೂತ್ಕೊಂಡು, ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊತಿದ್ದೆ ನಾನು. ಅದನ್ನ ಆ ಥರ ಪ್ಲೇಸ್ ಮಾಡಿದ್ರು ತೆಗೆದು. ಸ್ಟ್ರಾಟಜಿ ಮಾಡಿದ್ದು ಅಂತ ಬಂದ್ರೆ ನಾನು ಗೇಮ್ಗಳಲ್ಲಿ, ಮನೆಯೊಳಗೆ ಮಾಡಿಲ್ಲ, ಗೇಮ್ಗಳಲ್ಲಿ ಮಾಡ್ತಿದ್ದೆ ಟಾಸ್ಕ್ಗಳು ಅಂತ ಬಂದಾಗ. ಆ ನಾಮಿನೇಷನ್ ಪಾಸ್ ಸಿಕ್ತು ಆ ಬಲೂನ್ ಎಲ್ಲ ಹೊಡೆದಾಗ ಒಂದೇ ವಾರದಲ್ಲಿ. ಅವಾಗ ಮೈಕ್ ಒಳಗೆ ಇಟ್ಕೊಂಡು ಪೌಚ್, ಅದರಲ್ಲಿ ನಾನು ಬುದ್ಧಿವಂತಿಕೆ ತೋರಿಸಿದ್ದೀನಿ. ಬೇಕಾದ್ರೆ ಒಂದಷ್ಟು ಟಾಸ್ಕ್ಗಳಲ್ಲಿ ಬುದ್ಧಿವಂತಿಕೆ ತೋರಿಸಿದ್ದೀನಿ. ಆಮೇಲೆ ನಮ್ರತಾ ದೀದಿ, ಸಂಗೀತ ದೀದಿ ಒಂದಷ್ಟು ಪಾಯಿಂಟ್ಸ್ನ, ಹೈಯೆಸ್ಟ್ ಪಾಯಿಂಟ್ಸ್ ಬಂತು ಒಂದು ವಾರ, ಆ ಟಾಸ್ಕ್ಗಳಲ್ಲಿ ಆಡಿದ್ದೀನಿ. ಬಟ್ ಮನೆಯೊಳಗೆ ಅಂತ ಬಂದಾಗ ಒಂದಷ್ಟು ಮಾತುಗಳನ್ನ ಆಡ್ಬೇಕಲ್ಲ, ಒಂದಷ್ಟು ಲಿಮಿಟಲ್ಲಿ ಆಡಬೇಕು, ಒಂದಷ್ಟು ಮಾತುಗಳನ್ನ ಅಂತ ಬಂತು. ಅದ್ರಲ್ಲಿ ಬುದ್ಧಿವಂತಿಕೆ ತೋರಿಸಿದ್ದೀನಿ. ಹಿಡ್ತಾ ಇರಬೇಕು, ನಾಲ್ಗೆಗೆ ಹಿಡ್ತಾ ಇಲ್ಲ ಅಂದ್ರೆ ಸರಿ ಹೋಗಲ್ಲ. ಒಂದು ಹಿಡ್ತದಲ್ಲಿ ಇಟ್ಕೊಂಡು ಮಾತುಗಳಾಡಿದ್ದೀನಿ, ಅದ್ರಲ್ಲಿ ಬುದ್ಧಿವಂತಿಕೆ ತೋರಿಸಿದ್ದೀನಿ. ಬಟ್ ಯಾರಿಗೂ ಕೂಡ ಮುಂದೆ ನಿಂತು ಆಟ ಆಡಿದ್ದೀನಿ, ಹಿಂದೆ ನಿಂತು ನಾನು ಆಡಿಲ್ಲ. ಮುಂದೆ ನಿಂತು ಧೈರ್ಯವಾಗಿ ನಿಂತು ಆಟ ಆಡಿದ್ದೀನಿ. ಗೊತ್ತಾಗದೇ ಇರೋ ಸಂದರ್ಭದಲ್ಲಿ ಬ್ಲ್ಯಾಂಕ್ ಆಗಿದ್ದೀನಿ.